ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಈ ಹುಬ್ಬಳ್ಳಿ ನಡೆದಂಥ ಈ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ತಲೆಬೊಗ್ಸೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕೆಂದರೆ ಇಂಥ ಕಚಡ ಸೋಳೆ ಮಕ್ಕಳುಗಳು ಕೂಡ ಇವತ್ತು ಬೀಪು ಅಂದರೆ ಏನು ಮಾತಾಡ್ತೀನಿ ಅಂತ ನನಗೇ ನಮ್ಗೆ ಬಂದು ನನಗೆ ಸಿಟ್ಟು ಬಂದುಬಿಟ್ರೆ ನಂಗೆ ಬಾಯಿ ಬಂದಂಗೆ ಬೈದ್ಬಿಟ್ಟಿದ್ದೀನಿ. ಅದು ಯಾವನೇ ಆದರೂ ಅಷ್ಟೇ ಕೇರ್ ಮಾಡೋಕ್ಕೆ ಹೋಗಲ್ಲ, ನ್ಯಾಯ ಅಂತ ಅಷ್ಟೇ ನಾನು ನೋಡೋದು. ಆ ಕಾರಣಕ್ಕೆ ಆ ಸೂಳೆ ಮಗ ಮಾಡಿರೋ ಕೆಲಸಕ್ಕೆ ಭಾಳ ಬೇಸರ ಆಗುತ್ತೆ. ಅವನೇನು ಮನುಷ್ಯನ ಒಂದು ಇರುವೆ ಸಾಯಿಸೋಕ್ಕೂ ಯೋಚನೆ ಮಾಡ್ತೀವಿ ನಾವು. ಅದು ನಾವು ಅಂದರೆ ನಾನು ಬರೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನದೊಂದು ಇರುವೆ ಸಾಯಿಸೋ ಬಗ್ಗೆ ಯೋಚನೆ ಮಾಡ್ತೀನಿ. ಆದರೆ ಒಂದು ಹೆಣ್ಮಗಳಿಗೆ ಆ ಲೆವೆಲ್ಗೆ ಅದು ಪ್ರೀತಿ ಮಾಡಿರ್ತೀನಿ ಅಂತ ಬೇರೆ ಹೇಳ್ಕೊಂಡು ಅದೇನೇನೋ ಬೇರೆ ಥರ ತಿರುಗ್ತದೆ. ಅದು ರಾಜಕೀಯವಾಗಿ ಬೇರೆ ತಿರುಗ್ತದೆ, ದುರಂತ. ಬಟ್ ಇಲ್ಲಿ ಬಂತಿದ್ದಿಲ್ಲ ವೀಡಿಯೋ ಹಾಕಿದ್ದು ನೋಡಿ, ಫೋಟೋ. ಇದು ಈಗ ಅವರು ಹುಡುಗಿ ಮತ್ತು ನೇಹಾ ಮತ್ತು ಅವನು ಸಾಯಿಸಿದ್ದಲ್ಲ ಆ ಬೇವಸಿ ಸೋಳೆ ಮಗ ಜೊತೇಲಿರೋಂಥ ವೀಡಿಯೋ ಇದು. ಅವರಿಬ್ಬರು ಜೊತೇಲಿ ರೀಲ್ಸ್ ಮಾಡಿರೋದು ಕಾಲೇಜ್ ಟೈಮಲ್ಲಿ ಇದ್ದಂಥ ಫೋಟೋಗಳನ್ನ ವೈರಲ್ ಆಗೋಂಥ ವೀಡಿಯೋ. ಬಟ್ ಈ ವಿಡಿಯೋದಲ್ಲಿ ಅವ್ರು ಫ್ರೆಂಡ್ಶಿಪ್ ಆಗಿದ್ದರು, ಲವ್ ಆಗಿದ್ದರು, ಅದು ನನಗೆ ಬೇಕಾಗದಿರೋ ವಿಷಯ. ಇಲ್ಲಿ ಕ್ಲಾರಿಟಿ ಇರೋದೇನು ಅಂದರೆ, ಅವನು ಕೊಲೆ ಯಾಕೆ ಮಾಡಬೇಕಿತ್ತು? ಒಬ್ಬರು ಕೊಲೆ ಮಾಡೋದಂದ್ರೆ ಅಷ್ಟೊಂದು ಸುಲಭ ಆಗೋಯ್ತಾ? ಇಂಥವನಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.